ಹಲೋ ಹಾಯ್ ನಮಸ್ತೆ ಎಲ್ಲರಿಗೂ ಶೀಲಾ ಪಾಕಶಾಲೆ ಮತ್ತು ಪಾಠಶಾಲೆಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಒಂದು ತರಗತಿಯಲ್ಲಿ ಅಂತಂದರೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ 2026ರಲ್ಲಿ HSTRಗಲ್ಲಿ ಕೇಳುವಂತಹ ಕಂಪ್ಯೂಟರ್ನ ಬಗ್ಗೆ ಪ್ರಶ್ನೋತ್ತರಗಳನ್ನು ಇವತ್ತು ತಿಳಿಸ್ತಾ ಹೋಗ್ತೀನಿ. ಏಕೆಂದರೆ ಕಂಪ್ಯೂಟರ್ ನಾಲೆಡ್ಜ್ ಸಹ ನಮಗೆ ಇರಬೇಕಾಗತ್ತೆ. ಹಾಗಾಗಿ ಕಂಪ್ಯೂಟರ್ ಮೇಲೂ ಸಹ ಪ್ರಶ್ನೆಗಳನ್ನು ಕೇಳ್ತಾರೆ. ಹಾಗಾಗಿ ಈ ವಿಡಿಯೋವನ್ನು ಮಾಡಿರುವಂಥದ್ದು. ಖಂಡಿತ ಇದು ನಿಮಗೆ ಯೂಸ್ಫುಲ್ ಆಗುತ್ತೆ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ ಅರ್ಥವನ್ನು ಮಾಡ್ಕೊಳ್ಳಿ, ಪರೀಕ್ಷೆಗೆ ಉತ್ತಮವಾಗಿ ಪ್ರಿಪೇರ್ ಆಗಿ ಅಂತ ಹೇಳ್ತೀನಿ. ಹಾಗೆ ಇವತ್ತಿನ ಪ್ರಶ್ನೆಗಳು ಯಾವುದು ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 1, ಕಂಪ್ಯೂಟರ್ನ ತಂದೆ ಎಂದು ಯಾರನ್ನು ಕರೆಯುತ್ತಾರೆ? ಹೂ ಈಸ್ ಫಾದರ್ ಆಫ್ ಕಂಪ್ಯೂಟರ್ ಅಂತ ಪ್ರಶ್ನೆ ಇದೆ. ಇದಕ್ಕೆ ಸರಿಯಾದಂತಹ ಉತ್ತರ ಚಾರ್ಲ್ಸ್ ಬ್ಯಾಬೇಜ್ ಅಂತ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 2, ಕಂಪ್ಯೂಟರ್ನ ಮೆದುಳು ಯಾವುದು ಅಂತ ಪ್ರಶ್ನೆ ಇದೆ. ಅದಕ್ಕೆ ಉತ್ತರವನ್ನು ನೋಡೋಣ. ಉತ್ತರ CPU ಅಂತ ಹೇಳ್ತೀವಿ, ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಪ್ರಶ್ನೆ ಸಂಖ್ಯೆ 3, CPUನ ಪೂರ್ಣರೂಪ ಏನು ಅನ್ನೋದು ಮೂರನೇ ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡೋಣ. ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಅಂತ ಹೇಳ್ತೀವಿ, ಅಂದರೆ ಕೇಂದ್ರ ಸಂಸ್ಕರಣಾ ಘಟಕ ಅಂತ ಹೇಳ್ತೀವಿ. ಆಯಿತಾ? ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 4, ಕಂಪ್ಯೂಟರ್ನ ಶಾಶ್ವತ ಮೆಮೊರಿ ಯಾವುದು ಅನ್ನೋದು ಪ್ರಶ್ನೆ. ಉತ್ತರ ರಾಮ್ ಅಂತ ಹೇಳ್ತೀವಿ, ಅಂದರೆ ರೀಡ್ ಓನ್ಲಿ ಮೆಮೊರಿ, ಓದೋದಕ್ಕೆ ಮಾತ್ರ ಇದು ಸಾಧ್ಯ ಆಗುತ್ತೆ. ಹಾಗಾಗಿ ರಾಮ್ ಅಂತ ಹೇಳ್ತೀವಿ. ಪ್ರಶ್ನೆ ಸಂಖ್ಯೆ 5ಕ್ಕೆ ಹೋಗೋಣ. ಕಂಪ್ಯೂಟರ್ನ ತಾತ್ಕಾಲಿಕ ಮೆಮೊರಿ ಯಾವುದು, ಅಂದರೆ ತಾತ್ಕಾಲಿಕ ಅಂದರೆ ಟೆಂಪ್ರವರಿ ಒಂದು ಮೆಮೊರಿ ಯಾವುದು ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ. ಇದಕ್ಕೆ ಉತ್ತರ ರ್ಯಾಮ್ ಅಂತ ಉತ್ತರ. ಅದಕ್ಕೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ. RAM ರ್ಯಾಮ್ ಅಂತಂದರೆ ರ್ಯಾಂಡಮ್ ಆಕ್ಸೆಸ್ ಮೆಮೊರಿ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 6, ಕಂಪ್ಯೂಟರ್ನ ಮೂಲ ಘಟಕಗಳು ಯಾವುದು ಅಂತ ಇಲ್ಲಿ ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ. ಮಾನಿಟರ್, CPU, ಕೀಬೋರ್ಡ್ ಆ್ಯಂಡ್ ಮೌಸ್ ಇಷ್ಟು ಕಂಪ್ಯೂಟರ್ನ ಮೂಲ ಘಟಕಗಳು ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 7, ಕೀಬೋರ್ಡ್ ಯಾವ ಸಾಧನ ಅಂತಕ್ಕೆ ಉತ್ತರವನ್ನು ನೋಡೋಣ. ಇನ್ಪುಟ್ ಸಾಧನ ಅಂತ ಹೇಳ್ತೀವಿ. ಆಯಿತಾ? ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 8, ಮಾನಿಟರ್ ಯಾವ ಸಾಧನ ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರ ಔಟ್ಪುಟ್ ಸಾಧನ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ 9, ಮೌಸ್ ಯಾವ ಸಾಧನ ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡಿ. ಮೌಸ್ ಸಹ ಇನ್ಪುಟ್ ಸಾಧನ. ಆಯಿತಾ? ಬಹಳ ಸಿಂಪಲ್ ಆಗಿರುವಂತಹ ಈಸಿ ಕ್ವಶನನ್ನು ಇಲ್ಲಿ ಫ್ರೇಮ್ ಮಾಡಿ ಕೊಟ್ಟಿದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಬೇಸಿಕ್ ಮೇಲೆ ಕೇಳ್ತಾರೆ. ಯಾಕೆಂದರೆ ಕಂಪ್ಯೂಟರ್ನ ಒಂದು ಜ್ಞಾನ ಇದೆಯೋ ಇಲ್ವೋ ಅನ್ನುವಂತಹ ತಿಳ್ಕೊಳ್ಳೋದಕ್ಕೆ ಅಂತ ಈ ಪರೀಕ್ಷೆಯನ್ನು ಅವರು ಕಂಡಕ್ಟ್ನ ಮಾಡ್ತಾರೆ. ಪ್ರಶ್ನೆ ಸಂಖ್ಯೆ 10, ಪ್ರಿಂಟರ್ ಯಾವ ಸಾಧನ? ಉತ್ತರ ಔಟ್ಪುಟ್ ಸಾಧನ ಅಂತ ಹೇಳಿ. ಪ್ರಶ್ನೆ ಸಂಖ್ಯೆ 11, USB ಪೂರ್ಣ ರೂಪ ಏನು ಅನ್ನೋದು ಇಲ್ಲಿ ಪ್ರಶ್ನೆ. ಉತ್ತರವನ್ನು ನೋಡಿ. ಯೂನಿವರ್ಸಲ್ ಸೀರಿಯಲ್ ಬಸ್ ಅನ್ನೋದು ಇಲ್ಲಿ USB ಪೂರ್ಣರೂಪ ಆಗಿದೆ. ಪ್ರಶ್ನೆ ಸಂಖ್ಯೆ 12, www. ಇದು ಒಂದು ಪೂರ್ಣರೂಪ ಏನು ಅನ್ನೋದಿಲ್ಲಿ ಪ್ರಶ್ನೆ ಇದೆ. ವರ್ಲ್ಡ್ ವೈಡ್ ವೆಬ್ ಅಂತರ್ಜಾಲದ ಬಗ್ಗೆ ತಿಳ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಅಂತ ಹೇಳ್ತೀವಿ. ಆಯಿತಾ? ಇನ್ನು ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 13, ಇಂಟರ್ನೆಟ್ನ ತಂದೆ ಎಂದು ಯಾರನ್ನು ಕರೆಯುತ್ತಾರೆ ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ. ವಿಂಡ್ ಸರ್ಪ್ ಎನ್ನುವವನು ಇಂಟರ್ನೆಟ್ನ ತಂದೆ ಅಂತ ಕರಿತೀವಿ. ಆಯಿತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 14, ಇಮೇಲ್ನ ಪೂರ್ಣ ರೂಪ ಏನು ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರವನ್ನು ನೋಡೋಣ ಬನ್ನಿ. ಎಲೆಕ್ಟ್ರಾನಿಕ್ ಮೇಲ್ ಅಂತ ಹೇಳ್ತೀವಿ, ವಿದ್ಯುನ್ಮಾನ ಅಂಚೆ ಅಂತ ಕನ್ನಡದಲ್ಲಿ ಹೇಳ್ತೀವಿ. ಅರ್ಥವನ್ನು ಮಾಡಿಕೊಳ್ಳಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 15, ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಅನ್ನೋದು ಪ್ರಶ್ನೆ. ಇದಕ್ಕೆ ಉತ್ತರ ಪರಂ 8000 ಅಂತ ಇದೆ. ಇದು ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 16, ಕಂಪ್ಯೂಟರ್ನಲ್ಲಿ ಡೇಟಾವನ್ನು ಅಳೆಯುವಂತಹ ಮೂಲ ಘಟಕ ಯಾವುದು ಅನ್ನೋದು ಪ್ರಶ್ನೆ. ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳಿ. ಮೂಲ ಘಟಕ ಯಾವುದು ಅಂದಾಗ ಬಿಟ್ ಅಂತ ಹೇಳ್ತೀವಿ. ಆಯಿತಾ? ಪ್ರಶ್ನೆ ಸಂಖ್ಯೆ 17, 8 ಬಿಟ್ ಈಕ್ವಲ್ಸ್ ಎಷ್ಟು ಅನ್ನೋದು ಪ್ರಶ್ನೆ ಇದೆ. ನೋಡ್ಕೊಳ್ಳಿ. ಉತ್ತರ 1 ಬೈಟ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 18, 1 KB ಈಕ್ವಲ್ಸ್ ಎಷ್ಟು ಅನ್ನೋದು ಪ್ರಶ್ನೆ ಇದೆ. ಇದಕ್ಕೆ ಉತ್ತರವನ್ನು ನೋಡೋಣ.
1024 ಬೈಟ್ಸ್ ಅಂದರೆ 1024 ಬೈಟ್ಸ್ ಅಂತ ಇದಕ್ಕೆ ಉತ್ತರವನ್ನು ನೋಡ್ಬೋದು. ಮುಂದಿನ ಪ್ರಶ್ನೆ ಯಾವುದು ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 19. 1 MB ಈಕ್ವಲ್ಸ್ ಡ್ಯಾಶ್ ಅಥವಾ ಎಷ್ಟು ಅನ್ನೋದು ಪ್ರಶ್ನೆ ಇದೆ. ಉತ್ತರ 1024 KB ಅನ್ನೋದು ಇದಕ್ಕೆ ಸರಿಯಾದಂತಹ ಉತ್ತರ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 20. 1 GB ಈಕ್ವಲ್ಸ್ ವಾಟ್ ಎಷ್ಟು ಅನ್ನೋದು ಪ್ರಶ್ನೆ ಇದೆ. ಉತ್ತರವನ್ನು ನೋಡೋಣ. 1024 MB ಅಂತ ಮೆಗಾಬೈಟ್ಸ್ ಅಂತ ಹೇಳ್ತೀವಿ, ಹಾಗಾಗಿ ಇದನ್ನು MB ಅನ್ನೋ ಶಾರ್ಟ್ ಫಾರ್ಮಲ್ಲಿ ತೋರಿಸ್ತಾ ಹೋಗ್ಬೋದು. ಪ್ರಶ್ನೆ ಸಂಖ್ಯೆ 21. ಆಪರೇಟಿಂಗ್ ಸಿಸ್ಟಮ್ ಎಂದರೆ ಏನು ಅನ್ನೋದು ಪ್ರಶ್ನೆ. ಅರ್ಥ ಮಾಡ್ಕೊಳ್ಳಿ. ಉತ್ತರ ಕಂಪ್ಯೂಟರನ್ನು ನಿರ್ವಹಿಸುವಂತಹ ಒಂದು ಸಾಫ್ಟ್ವೇರ್ ಏನಿದೆ ಅದಕ್ಕೆ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಪ್ರಶ್ನೆ ಸಂಖ್ಯೆ 22. ವಿಂಡೋಸ್ ಒಂದು ಏನು? ವಿಂಡೋಸ್ ಏನು ಕೆಲಸವನ್ನು ಮಾಡುತ್ತೆ ಅನ್ನೋದಿಲ್ಲಿ ಪ್ರಶ್ನೆ. ಅದಕ್ಕೆ ಉತ್ತರ ಆಪರೇಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಿ. ಆಯಿತಾ? ಮುಂದಿನ ಪ್ರಶ್ನೆ ಯಾವುದು ಅಂತ ನೋಡೋಣ ಬನ್ನಿ. ಪ್ರಶ್ನೆ ಸಂಖ್ಯೆ 23. MS ವರ್ಡನ್ನು ಯಾವುದಕ್ಕೆ ಬಳಸುತ್ತಾರೆ ಅನ್ನೋದು ಪ್ರಶ್ನೆ. ಉತ್ತರವನ್ನು ನೋಡಿ. ದಾಖಲೆಗಳನ್ನು ಅಂದರೆ ಡಾಕ್ಯುಮೆಂಟ್ಸನ್ನು ರೆಡಿ ಮಾಡಲು ಅಥವಾ ತಯಾರಿಸಲು MS ವರ್ಡನ್ನು ನಾವು ಬಳಸ್ತಾ ಹೋಗ್ತೀವಿ. ಮುಂದಿನ ಪ್ರಶ್ನೆಯನ್ನು ನೋಡಿ. ಪ್ರಶ್ನೆ ಸಂಖ್ಯೆ 24. MS ಎಕ್ಸೆಲನ್ನು ಯಾವುದಕ್ಕೆ ಬಳಸುತ್ತಾರೆ ಅನ್ನೋದು ಇಲ್ಲಿ ಪ್ರಶ್ನೆ. ಉತ್ತರ ಲೆಕ್ಕಾಚಾರ ಮತ್ತು ಡೇಟಾ ನಿರ್ವಹಣೆಗೆ. ಯಾವುದಾದ್ರೂ ಲೆಕ್ಕದ ಮಾಹಿತಿಯನ್ನು ಅಲ್ಲಿ ನಾವು ಎಂಟ್ರಿ ಮಾಡುವಾಗ ಈ ಒಂದು ಯೂಸ್ ಮಾಡ್ತೀವಿ. ಆಯಿತಾ? ಪ್ರಶ್ನೆ ಸಂಖ್ಯೆ 25. MS ಪವರ್ ಪಾಯಿಂಟನ್ನು ಯಾವುದಕ್ಕೆ ಬಳಸುತ್ತಾರೆ ಅನ್ನೋದಿಲ್ಲಿ ಉತ್ತರ ಪ್ರಸ್ತುತಿಗಳು ಅಥವಾ ಪ್ರೆಸೆಂಟೇಷನ್ನ ತಯಾರು ಮಾಡಲು ಏನು ಮಾಡ್ತೀವಿ? MS ಪವರ್ ಪಾಯಿಂಟನ್ನು ಬಳಕೆಯನ್ನು ಮಾಡ್ತೀವಿ. ಅಂದರೆ ಯಾವುದಾದ್ರೂ ಒಂದು ಪ್ರೋಗ್ರಾಮ್ ಬಗ್ಗೆ ನಾವು ತಿಳಿಸುವಂಥ ಸಂದರ್ಭದಲ್ಲಿ ನಾವು ರೆಡಿ ಮಾಡಿಕೊಂಡಂತಹ ಏನೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು MS ಪವರ್ ಪಾಯಿಂಟಲ್ಲಿ ಒಂದು ಮಾಹಿತಿ ಕೊಟ್ಟ ನಂತರ ಇನ್ನೊಂದು ಮಾಹಿತಿಯನ್ನು ನಾವು ಅಲ್ಲಿ ತೋರಿಸ್ತಾ ವಿವರಣೆಯನ್ನು ಕೊಡುವುದಾಗಿದೆ. ಆಯಿತಾ? ಮುಂದಿನ ಪ್ರಶ್ನೆಯನ್ನು ನೋಡೋಣ. ಪ್ರಶ್ನೆ ಸಂಖ್ಯೆ 26. ಕಂಪ್ಯೂಟರ್ ವೈರಸ್ ಎಂದರೆ ಏನು ಅನ್ನೋದು ಪ್ರಶ್ನೆ. ಉತ್ತರವನ್ನು ನೋಡಿ. ಕಂಪ್ಯೂಟರ್ಗೆ ಹಾನಿ ಮಾಡುವ ದುರುದ್ದೇಶಪೂರಿತ ಪ್ರೋಗ್ರಾಮ್ಗಳು ಜಾಸ್ತಿ ಆದಂತೆ ಏನಾಗುತ್ತೆ? ಕಂಪ್ಯೂಟರ್ನಲ್ಲಿ ವೈರಸ್ ಆಟೋಮೆಟಿಕ್ಕಾಗಿ ಅಂದರೆ ಕಂಪ್ಯೂಟರ್ನ ವೈರಸ್ ಎನ್ನುವುದು ಮಾನವನು ಸೃಷ್ಟಿ ಮಾಡಿದಂತಹ ಒಂದು ಹಾನಿಕಾರಕ ಪ್ರೋಗ್ರಾಮ್ ಅಂತ ಹೇಳಿದೆ. ಇದು ಏನು ಮಾಡುತ್ತೆ ಅಂದರೆ ನಮ್ಮ ಅನುಮತಿ ಪರ್ಮಿಷನ್ ಇಲ್ಲದೆ ಕಂಪ್ಯೂಟರ್ನ ಒಳಗೆ ನುಸುಳಿಕೊಂಡು ಹೋಗಿ ತನ್ನಷ್ಟಕ್ಕೆ ತಾನೇ ಕಾಪಿಯನ್ನು ಮಾಡಿ, ನಕಲು ಅಂದರೆ ಕಾಪಿ ಅಂತ ಹೇಳ್ತೀವಿ, ಕಾಪಿಯನ್ನು ಮಾಡಿ ನಂತರ ಇತರ ಫೈಲ್ಗಳನ್ನು ಸಹ ಏನು ಮಾಡುತ್ತೆ? ಹೋಗಿ ಸ್ಪ್ರೆಡ್ ಮಾಡ್ತಾ ಕಂಪ್ಯೂಟರ್ನ ಕೆಲಸವನ್ನು ಏನು ಮಾಡುತ್ತೆ? ಕಡಿಮೆ ಮಾಡ್ತಾ ಹೋಗುತ್ತೆ, ಹಾಳು ಮಾಡ್ತಾ ಹೋಗುತ್ತೆ. ಹಾಗಾಗಿ ಕಂಪ್ಯೂಟರ್ನ ವೈರಸ್ಸಿಂದ ಇದು ಆಗುವಂಥ ತೊಂದರೆ ನಮಗೆ ಆಗುತ್ತೆ. ಪ್ರಶ್ನೆ ಸಂಖ್ಯೆ 27. ಆಂಟಿ ವೈರಸ್ನ ಕೆಲಸ ಏನು ಅನ್ನೋದು ಪ್ರಶ್ನೆ. ಉತ್ತರವನ್ನು ನೋಡೋಣ. ವೈರಸ್ಗಳನ್ನು ಪತ್ತೆ ಹಚ್ಚಿ ತೆಗೆದುಹಾಕುವುದು ಅಂತ ಅಂದರೆ ಹೊಸ ವೈರಸ್ಗಳು ನಮ್ಮ ಕಂಪ್ಯೂಟರ್ಗಳಿಗೆ ಪ್ರವೇಶವನ್ನು ಮಾಡದಂತೆ ತಡೆಯುತ್ತೆ. ಆಯಿತಾ? ಹಾಗಾಗಿ ಇದನ್ನು ಪತ್ತೆ ಹಚ್ಚುವಂತಹ ಒಂದು ಕೆಲಸವನ್ನು ಮಾಡುತ್ತೆ ಅಂತ ಹೇಳ್ತೀವಿ. ಕಂಪ್ಯೂಟರ್ನಲ್ಲಿರುವಂತಹ ಯಾವುದೇ ಒಂದು ಫೈಲ್ಗಳು ಅಥವಾ ಡೌನ್ಲೋಡ್ ಆಗೋದನ್ನು ಸ್ಕ್ಯಾನ್ ಮಾಡಿ ವೈರಸ್ ಇದ್ದರೆ ಅದನ್ನು ಗುರುತಿಸಿ ನಮಗೆ ತಿಳಿಸುತ್ತೆ. ಮುಂದಿನ ಪ್ರಶ್ನೆ 28. ಇಂಟರ್ನೆಟ್ ಬ್ರೌಸರ್ಗೆ ಉದಾಹರಣೆಯನ್ನು ಕೊಡಿ ಅನ್ನೋದು ಪ್ರಶ್ನೆ. ಉತ್ತರವನ್ನು ನೋಡಿ. ಗೂಗಲ್ ಕ್ರೋಮ್, ಮೈಕ್ರೋಸಾಫ್ಟ್ ಎಡ್ಜ್, ಮೊಝೈಲಾ, ಫೈರ್ಫಾಕ್ಸ್ ಅಂತ ಇದೆ. ಇಷ್ಟು ಇದಕ್ಕೆ ಉದಾಹರಣೆಯಾಗಿ ನೋಡ್ಬೋದು. ಪ್ರಶ್ನೆ ಸಂಖ್ಯೆ 29. ಇಮೇಲ್ ವಿಳಾಸದಲ್ಲಿ ಇಲ್ಲಿ ಕೊಟ್ಟಿರುವಂತಹ ಚಿಹ್ನೆ ಕಾಣ್ತಿದೆಯಲ್ಲ, ಈ ಚಿಹ್ನೆಗೆ ಏನಂತ ಕರಿತೀವಿ ಅನ್ನೋದು ಪ್ರಶ್ನೆ. ಉತ್ತರ ಅಟ್ ಅಂತ ಹೇಳ್ತೀವಿ. ಅಟ್ ಎನ್ನುವಂತಹ ಚಿಹ್ನೆ ಅಂತ ಹೇಳ್ತೀವಿ. ಆಯಿತಾ? ವಿದ್ಯುನ್ಮಾನ ಅಂಚೆಯಲ್ಲಿ ಮೆಸೇಜನ್ನು ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಒಂದು ಇಮೇಲ್ ಅಡ್ರೆಸ್ ಇರಬೇಕಾಗತ್ತೆ, ಆಗ ಇದು ಬಳಕೆ ಆಗುತ್ತೆ. ಅರ್ಥ ಆಯ್ತಾ? ಮುಂದಿನ ಪ್ರಶ್ನೆಗೆ ಹೋಗೋಣ. ಕೊನೆಯ ಪ್ರಶ್ನೆ 30ನೇ ಪ್ರಶ್ನೆ. ಕಂಪ್ಯೂಟರ್ನ ಪೂರ್ಣ ರೂಪ ಏನು ಅನ್ನೋದು ಪ್ರಶ್ನೆ. ಜನಪ್ರಿಯವಾಗಿ ಹೇಳಲಾಗುವಂತಹ ರೂಪ ಯಾವುದು ಅನ್ನೋದು ಪ್ರಶ್ನೆ. ಉತ್ತರವನ್ನು ನೋಡಿ. ಕಾಮನ್ ಆಪರೇಟಿಂಗ್ ಮೆಷಿನ್, ಪರ್ಟಿಕ್ಯುಲರ್ಲಿ ಯೂಸ್ಡ್ ಫಾರ್ ಟೆಕ್ನಿಕಲ್ ಆ್ಯಂಡ್ ಎಜುಕೇಷನಲ್ ರಿಸರ್ಚ್ ಅಂತ ಹೇಳ್ತೀವಿ. ಇದು ಅಧಿಕೃತ ಪೂರ್ಣ ರೂಪವಲ್ಲ. ಕಂಪ್ಯೂಟರ್ ಎಂಬ ಪದಕ್ಕೆ ಅಧಿಕೃತ ಪೂರ್ಣ ರೂಪ ಇಲ್ಲ ಅನ್ನೋದು ಇದು ತಿಳಿಸುತ್ತೆ. ಆಯಿತಾ? ಇಷ್ಟು HSTR ಪರೀಕ್ಷೆಯಲ್ಲಿ ಕಂಪ್ಯೂಟರ್ನ ಬಗ್ಗೆ ಬೇಸಿಕ್
ಪ್ರಶ್ನೆಗಳನ್ನು ಕೇಳಿದಾಗ ಬರೆಯುವಂತಹ ಉತ್ತರಗಳಾಗಿರುತ್ತೆ. ಹಾಗಾಗಿ ಈ ವಿಡಿಯೋವನ್ನು ಮಾಡಿ ನಿಮಗೆ ಮಾಹಿತಿಯನ್ನು ಕೊಡಬೇಕು ಅಂತ ಪ್ರಯತ್ನವನ್ನು ಮಾಡಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ಹಾಗೆ ಪೂರ್ತಿ ವಿಡಿಯೋವನ್ನು ನೋಡಿದರೆ ಮಾತ್ರ ನಿಮಗೆ ಪೂರ್ತಿಯಾದಂತಹ ಮಾಹಿತಿ ಅರ್ಥ ಆಗುತ್ತೆ. ಹಾಗೆ ಪರೀಕ್ಷೆಗಳಲ್ಲಿ ಚೆನ್ನಾಗಿ ಮಾಡಿ ಅಂತ ಹೇಳ್ತೀನಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ಹಾಗೆ ಮತ್ತಷ್ಟು ಹೊಸ ವಿಡಿಯೋದೊಂದಿಗೆ ಹೊಸ ವಿಚಾರಗಳನ್ನು ನಾನು ಪರೀಕ್ಷೆಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ತಿಳಿಸುವಂತಹ ಒಂದು ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಆದಷ್ಟು ಪೂರ್ತಿ ವಿಡಿಯೋವನ್ನು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟನ್ನು ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ. ಹೊಸದಾಗಿ ಯಾರು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರು ಮರೆಯದೆ ಸಬ್ಸ್ಕ್ರೈಬ್ ಆಗಿ. ಹೊಸ ಒಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಕು ಅಂತಂದರೆ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.